ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ನಂದಿಗಾನಹಳ್ಳಿಯಿಂದ ತಿರುಪತಿಗೆ ಪಾದಯಾತ್ರೆಗೆ ಚಾಲನೆ. 700ಕ್ಕೂ ಹೆಚ್ಚು ಭಕ್ತರಿಗೆ ಶುಭ ಹಾರೈಸಿದ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಮತ್ತು ಸಿಎಂಆರ್ ಶ್ರೀನಾಥ್. ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಮುದ್ದಲಹಳ್ಳಿ ಗ್ರಾಮದ ದೀನಬಂಧು ಮಹಾಸಂಸ್ಥಾನ ಪೆದ್ದೂರು ವತಿಯಿಂದ ಪ್ರತಿ ವರ್ಷದಂತೆ 11ನೇ ವರ್ಷವಾದ ಈ ವರ್ಷವೂ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಸುಮಾರು 700ಕ್ಕೂ ಹೆಚ್ಚು ಭಕ್ತರು ಪಾದಯಾತ್ರೆ ಮೂಲಕ ಮುದ್ದಲಹಳ್ಳಿಯಿಂದ ಇಂದು ಆರಂಭಿಸಿದರು. ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೋಲಾರದ ಪ್ರಮುಖ ಟೊಮೆಟೊ ವ್ಯಾಪಾರಿ ಮತ್ತು ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ರವರು, ಭಕ್ತರಿಗೆ ಶುಭ ಹಾರೈಸಿ ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಸಹಬಾಳ್ವೆ, ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಈ ಪಾದಯಾತ್ರೆ ಕೇವಲ ದೇವಸ್ಥಾನದ ದರ್ಶನಕ್ಕಾಗಿ ಮಾತ್ರವಲ್ಲ, ಸಮಾಜದಲ್ಲಿ ಒಗ್ಗಟ್ಟು, ಸಹಕಾರ ಮತ್ತು ಸಹಬಾಳ್ವೆಯ ಸಂದೇಶ ಸಾರುವ ಯಾತ್ರೆಯಾಗಿದೆ. ಎಲ್ಲರೂ ಭಕ್ತಿಭಾವದಿಂದ, ಶಿಸ್ತು ಮತ್ತು ಸುರಕ್ಷತೆಯಿಂದ ಪ್ರಯಾಣಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆಯಬೇಕು ಎಂದು ತಿಳಿಸಿದರು. ಯಾತ್ರಿಕರು ರಸ್ತೆಗಳಲ್ಲಿ ಸಂಚರಿಸುವ ವೇಳೆ ವಾಹನಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ, ವಿಶೇಷವಾಗಿ ಮಕ್ಕಳು ಹಾಗೂ ಹಿರಿಯರು ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಮನವಿ ಮಾಡಿದರು. ಇನ್ನು ಬೆಟ್ಟ ಏರುವ ಸಂದರ್ಭದಲ್ಲೂ ಜಾಗರೂಕರಾಗಿದ್ದು ಯಾವುದೇ ತೊಂದರೆ ಇಲ್ಲದೆ ಯಾತ್ರೆ ಪೂರ್ಣಗೊಳಿಸುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಸೀರೆಗಳನ್ನು ಸಹ ವಿತರಿಸಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿಯ ಜಿಎನ್ ವೇಣುಗೋಪಾಲ್, ಪೆದ್ದೂರು ನಾಗರಾಜ ರೆಡ್ಡಿ, ಹರಿಕಥಾ ವಿದ್ವಾಂಸ ವಿನಯ್ ರೆಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ರೈತರು, ಕೃಷಿ ಕಾರ್ಮಿಕರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಗ್ರಾಮಸ್ಥರು ತೋರಿದ ಪ್ರೀತಿ, ವಿಶ್ವಾಸ ಮತ್ತು ಆತ್ಮೀಯ ಸ್ವಾಗತಕ್ಕೆ ಕೃತಜ್ಞತೆ ಸಲ್ಲಿಸಿದ ಸಿಎಂಆರ್ ಶ್ರೀನಾಥ್ ಅವರು, ಗ್ರಾಮದಲ್ಲಿ ಉತ್ತಮ ಮಳೆ, ಸಮೃದ್ಧ ಬೆಳೆ, ಆರ್ಥಿಕ ಅಭಿವೃದ್ಧಿ ಮತ್ತು ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ನಿಮ್ಮ ಆಶೀರ್ವಾದ ಮತ್ತು ಸಹಕಾರದಿಂದ ಇನ್ನಷ್ಟು ಜನಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಗೋಪಿ, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಪೆದ್ದೂರು ನಾಗರಾಜ ರೆಡ್ಡಿ, ಚಿಕ್ಕ ಕರ್ಕಮಕ್ನಳ್ಳಿ ದೇವರಾಜ್ ಸೇರಿದಂತೆ ಹಲವಾರು ಭಕ್ತರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. దేవస్థానం ముందుకు కావాలా, మనకి ఛాలెంజ్ చేయడానికి సిఎంఆర్ శ్రీనాథ్ అన్న, గోపీనాథ్ వచ్చినారు. అంతా మన ఛాలెంజ్ చేసిన మాత్రాన ముందుకు పోవాలా. అంతవరకు ఒకేతో ఇక్కడే ఉండండి. మనకి ధనదానం సహాయం చేసిన వాళ్ళు పెద్ద గొప్ప వాళ్ళు వచ్చినారు కాబట్టి వాళ్ళ కోసం ఇంతవరకు మనం వేచేసి ఉంటే ఎవరు బెజారు పడద్దన్నా లేట్ అయ్యాని, దయచేసి అందరూ బెజారు పడకుండా ఈ కార్యక్రమం యశస్వి చేసుకొని ముందుకు పోదామని ప్రార్థిస్తున్నాము. ఇప్పుడు ఉద్ఘాటన కార్యక్రమం జరుగుతుంది. గౌరవ మరియు శ్రీనాథ్ అన్న వారు వచ్చినారు కాబట్టి పాదాలు తక్కువ అర్థమవుతుంది. సుమా పక్కకి తీయండి, పక్కట ఎంట్రైప ఒక్కొరంటే టైం అవుతుంది. ఎంట్రైప
विश्वनगरे रङ्गयातनेरं तमसं तरसा वन्दे राजानां प्रप्रदायिने श्रीमद्वेदनाथाय ಸೈಡು ಅಣ್ಣ ಇವರು ಹೋಗ್ಬಿಡೋಣ ಎಲ್ಲ ಇಲ್ಲಿ ನೋಡಿ ನಾಗರಾಜಣ್ಣ ದಿವು ದಿಪ್ಪನ ದಿಗು ದಿಗು ದಿಂಚ ఇప్పించుకో మా నాగరాజు నడుపు ఇక్కడ ಬಂದ್ಬಿಡಮ್ಮ ನೀವು ಬೆಟ್ಟದಲ್ಲಿ 11ನೆಯ ಪಾದಯಾತ್ರೆಯನ್ನು ದೀನದಯಾಳು ಸಂಸ್ಥಾನದಿಂದ 11ನೇ ವರ್ಷದಲ್ಲಿ ಈ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ CMR ಶ್ರೀನಾಥ್ ಅವರು ಪ್ರತಿ ವರ್ಷ ಈ ಒಂದು ವಸ್ತ್ರದಾನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಜನಕ್ಕೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ, ಜನ ಚೆನ್ನಾಗಿರ್ಲಿ, ಮಳೆ ಎಲ್ಲ ಸಮೃದ್ಧಿ ಚೆನ್ನಾಗಿರ್ಲಿ ಅಂತ ನಮ್ಮ CMR ಶ್ರೀನಾಥನ್ ಅವರು ಪ್ರತಿ ವರ್ಷ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇವನಹಳ್ಳಿ ಗೋಪಿಯವರು ಈ ಒಂದು ಸಂಸ್ಥಾನವು ಇನ್ನ ಬೆಳೆಯಲಿ, ಈ ಒಂದು ಪಾದಯಾತ್ರೆ ಇನ್ನ ಮುಂದೆ ಒರೀಲಿ ಅಂತ ನಮ್ಮ ಗೋಪಿಯವರು ಸತತವಾಗಿ ಅನ್ನ ಮಾಡೋದಕ್ಕೆ ಪಾತ್ರೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ CM ಇದು ಗೋಪಿನಾಥ್ ಅವರು ಈ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹರಿಕಥಾ ವಿದ್ವಾನ್ ಆಗಿದ್ದ ನಮ್ಮ ರೆಡ್ಡಿ ಅವರು ಈ ಒಂದು ಸತತವಾಗಿ ಈ ಒಂದು ಪಾದಯಾತ್ರೆಗೆ ಸಹಕಾರ ನೀಡಿ ಪ್ರತಿ ವರ್ಷ ಇನ್ನ ಬೆಳೆಯಲಿ ಅಂತ ಹೇಳಿ ಈ ಒಂದು ಪಾದಯಾತ್ರೆ ಚೆನ್ನಾಗಿ ನಡೀತಾ ಇದೆ. ಇವತ್ತು ಒಂದು 300 ಜನ ಮೇಲೆ ಪಾದಯಾತ್ರೆ ನಡೀತಾ ಇದೆ. ಲಾಸ್ಟ್ಗೆ ಒಂದು 700-800 ಜನ ಸೇರುವ ಒಂದು ಇವತ್ತು ದೀನ ಒಂದು ಮಹಾಸಂಸ್ಥಾನ 11ನೇ ವರ್ಷದ ತಿರುಪತಿ ಯಾತ್ರೆ. ದೇವರು ಮಳೆ ಆಗ್ಲಿ, ಬೆಳೆ ಆಗ್ಲಿ, ಯಾವುದೇ ಗಲಾಟೆ ನೆಲೆಸ್ದಿರ ಇರ್ಲಿ, ಯಾವುದೇ ಕಾಯಿಲಾಗ್ಲು ಹರಳದಿರ ಇರ್ಲಿ, ಎಲ್ಲರೂ ಆರೋಗ್ಯ ಭಾಗದಿಂದ ಇರ್ಲಿ ಅಂತೇಳಿ ಇವತ್ತು ಈ ಸಂಸ್ಥೆ ಹಮ್ಮಿಕೊಂಡಿರುವಂತ ಕೆಲಸ ಕಾರ್ಯ. ಇವತ್ತು ಅವ್ರನ್ನ ಕರ್ಕೊಂಡೋಗಿ ಒಂದು ಫ್ಯಾಮಿಲಿನ ಕರ್ಕೊಂಡೋಗಿ ಇವತ್ತು ನಾವು ಬರಬೇಕು ಅಂದ್ರೆ ಎಷ್ಟು ಬಾಧೆ ಬೀಳಬೇಕು. ಇವತ್ತು ಇಷ್ಟು ಜನನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅಂತ CMR ಶ್ರೀನಿವಾಸ ಅವರೇ ಹಾಗೂ ನಾಗರಾಜ್ ರೆಡ್ಡಿ ಅವರೇ ಹಾಗೂ ಎಲ್ಲ ಪ್ರಮುಖರೇ. ಇದು ಭಾರಿ ದೊಡ್ಡ ಸಾಹಸ ಕೆಲಸನೇ. ವರ್ಷಕ್ಕೊಂದ್ಸಲಿ 12 ಗಾಡಿಗಳು ಹೋಗಿ ಅವ್ರನ್ನ ಕಾರ್ಯಕ್ಷಮಗಳು ಅವ್ರನ್ನ ರಸ್ತೆ ಸುರಕ್ಷಿತವಾಗಿ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಅವ್ರನ್ನ ತಿರುಗಿ ವಾಪಸ್ ಕರ್ಕೊಂಡ್ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ. ದೇವರವ್ರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ನೀಡಲಿ. ಸಮಸ್ತ ಜನತೆಗೂ ಇದಕ್ಕೆ ಹೋಗಿ ಬಂತವ್ರಿಗೆ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಎರಡು ಮಾತಾಡಿ ಎಲ್ಲ ನನ್ನ ಸಮಸ್ತ ನಂದಗಾನಹಳ್ಳಿ ಪಂಚಾಯತಿಯ ನನ್ನೆಲ್ಲ ಆತ್ಮೀಯ ರೈತ ಬಂಧುಗಳೇ, ಕೃಷಿ ಕಾರ್ಮಿಕರೇ, ನನ್ನೆಲ್ಲ
ಹಿತೈಷಿಗಳೇ, ಇವತ್ತು ದಿವಸ ಚಿಂತಾಮಣಿ ತಾಲೂಕಲ್ಲಿ ನಂದಿಗಾನಹಳ್ಳಿ ಒಂದು ಪಂಚಾಯತಿಯಲ್ಲಿ ಮುದ್ದಳ್ಳಿ ಗ್ರಾಮದ ದೀನಬಂಧು ಮಹಾಸಂಸ್ಥಾನ ಪೆದ್ದೂರು ಈ ಭಾಗದಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಸರಿಸುಮಾರು 700ಕ್ಕೂ ಹೆಚ್ಚು ಭಕ್ತಾದಿಗಳು ತುಂಬಾ ಭಕ್ತಿಯಿಂದ ದೇವರ ಕೀರ್ತನೆಗಳನ್ನ ಜಪಿಸ್ತಾ ಪಾದಯಾತ್ರೆಯಲ್ಲಿ ತೊಡಸ್ಕೊಂಡಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮೊದಲನೇದಾಗಿ ಶುಭಾಶಯಗಳು ಕೋರ್ತೀನಿ. ಬಂಧುಗಳೇ, ಬೆಳಿಗ್ಗೆ 9:30 10 ಗಂಟೆಗೆ ಚಾಲನೆ ಆಗಬೇಕಾಗಿತ್ತು. ಎಲ್ಲ ನನ್ನ ರೈತ ಬಂಧುಗಳು ಆ ಸಮಯಕ್ಕೆ ಸೇರಿದ್ರಿ. ಸ್ವಲ್ಪ ನನ್ನ ಎಲ್ಲ ಹಲವಾರು ಕಾರ್ಯಕ್ರಮಗಳಿಂದ ಖಾಸಗಿ ಕಾರ್ಯಕ್ರಮದಿಂದ ಸ್ವಲ್ಪ ತಡೆ ಆಯಿತು. ಮೊದಲಿನ ಕ್ಷಮೆ ಇರಲಿ ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಬೇಕು, ನಿಮ್ಮೆಲ್ಲರೂ ಬೀಳ್ಕೊಡ್ಬೇಕಂತ ಏನು ಇವತ್ತು ದಿವಸ ದೂರದಿಂದ ದೇವರಳ್ಳಿಯಿಂದ ಬಂದಂತ ನನ್ನ ಹಿತೈಷಿಗಳು ಮತ್ತೆ ನನ್ನ ಸೋದರ ಸಮಾನರಾದಂತಹ ಗೌರವಾಯುತ ಗೋಪಿನಾಥಣ್ಣವರು, ಹಾಗೆ ಈ ಭಾಗದ ಮುಖಂಡರು, ನಮ್ಮೆಲ್ಲರ ಹಿತೈಷಿಗಳು, ಹಿರಿಯರು ಅಂತ ಗೌರವಾಯುತ ನಾಗರಾಜ ರೆಡ್ಡಿ ಅವರೇ, ಹಾಗೆ ಹರಿಕಥಾನ್ ವಿದ್ವಾನರು, ನನ್ನ ಸದಾ ಹಸನ್ಮುಖಿಗಳು, ಸಮಾಜಕ್ಕೆ ಒಂದು ಒಳ್ಳೆಯದು ಕೊಡಬೇಕು, ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಕೊಡ್ತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡಂತ ಒಬ್ಬ ಏಕೈಕ ಈ ಭಾಗದ ಸ್ಥಳೀಯ ವ್ಯಕ್ತಿತ್ವವರು, ಮತ್ತೆ ಅವ್ರನ್ನ ನಾವೆಲ್ಲರೂ ಕೂಡ ಗೌರವಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಗೌರವಾಯುತ ವಿನಯ್ ರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತೇನೆ. ಹಾಗೆ ಎಲ್ಲ ಗ್ರಾಮದ ಹಿರಿಯ ಮುಖಂಡರುಗಳು, ದೂರದ ಊರಿನಿಂದ ಬಂದಂತ ನನ್ನ ರೈತ ಬಂಧುಗಳು, ಏನಿವತ್ತು ನಮ್ಮ ಕೃಷಿ ಜೊತೆಯಾಗಿ ಧಾರ್ಮಿಕ ಆಧ್ಯಾತ್ಮಿಕ ಮತ್ತೆ ಒಂದು ಭಕ್ತಿಯ ಪರವಶರಾಗಿ ನಾವು ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ದೇವರನ್ನು ಕಾಣ್ತೇವೆ, ಆ ಕೆಲಸ ಪ್ರಾರಂಭ ಮಾಡ್ತೇವೆ. ದಿನ ಬೆಳಗ್ಗೆ ಎದ್ದು ದೇವರಿಗೊಂದು ನಮಸ್ಕಾರ ಹಾಕೋದ್ರ ಮೂಲಕ ನಾವೇನು ಪ್ರಾರಂಭ ಮಾಡ್ತೀವಿ, ಇದು ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯ, ನಮ್ಮ ಸನಾತನ ಧರ್ಮದ ಒಂದು ಪಾಲನೆಯಂತೆ ನಾವು ಪ್ರತಿಯೊಂದರಲ್ಲಿ ಕೂಡ ಏನು ದೈವತ್ವ ಕಾಣ್ತೀವಿ. ಹಾಗೆ ನಮ್ಮ ಒಂದು ಬದುಕು ಹಸನಾಗಿರಬೇಕು, ನಮ್ಮ ಸಮಾಜ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕು, ಎಲ್ಲ ಜಾತಿ ವರ್ಗದವರು ಕೂಡ ಒಂದು ಸಮನ್ವಯದ ಸಹಬಾಳ್ವೆಯಿಂದ ಬಾಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳುವ ನಿಟ್ಟಿನಲ್ಲಿ ಏನು ಇವತ್ತು ದಿವಸ ರೈತ ಸಮೂಹ ಇವತ್ತು ಪ್ರತಿ ವರ್ಷ ನೀವು ಇಲ್ಲಿ ಸೇರ್ತೀರಿ. ಈ ಯಾತ್ರೆ ಕೇವಲ ಒಂದು ದೇವಸ್ಥಾನಕ್ಕೆ ಪಾದಯಾತ್ರೆ ಅಂತಲ್ಲ, ಇದು ನಮ್ಮ ಸಮನ್ವಯದ ಯಾತ್ರೆ, ನಮ್ಮ ಒಂದು ಸಹಬಾಳ್ವೆ ಯಾತ್ರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬೀಳ್ತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಪ್ರಯಾಣ ಏನಿದೆ, ಈ ಪ್ರಯಾಣ ಸುಖಕರವಾಗಿರಲಿ. ಸ್ವಾಮಿ ವೆಂಕಟೇಶ್ವರ ನಿಮ್ಮ ಒಂದು ಪ್ರಯಾಣಕ್ಕೆ ಎಲ್ಲೂ ತೊಂದರೆ ಆಗದಂತ ರೀತಿಯಲ್ಲಿ ಕರುಣಿಸಲಿ. ಹಾಗೆ ಇಲ್ಲಿಂದ ಹೊರಟಂತವ್ರು ಕೂಡ ನನ್ನ ಅಂದಾಜು ಬೆಟ್ಟತ್ತಂತ ಕೂಡ ಇದೆ, ಮೆಟ್ಲತ್ತಂತ ಕೂಡ ಇದೆ ಅಂತ ಭಾವಿಸ್ತೇನೆ. ಹಾಗಾಗಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂಗೆ ನಾವು ಹೋಗುವ ಹಂತ ಹಾದಿಯಲ್ಲಿ ಅನೇಕ ವಾಹನಗಳು ಬರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಮಕ್ಕಳು ಮತ್ತು ಹಿರಿಯರನ್ನ ಒಂದು ಜೋಪಾನ ಮಾಡ್ತಾ ಸಾಗಬೇಕು. ಈ ಪ್ರಯಾಣ ಇನ್ನೂ ಒಂದು 2 ದಿನ ನಿರಂತರವಾಗಿ ಪಾದಯಾತ್ರೆ ಮಾಡೋದು ಮತ್ತೆ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆದು ಏನು ನೀವು ನಿಂತಿರ್ತೀರಿ ಅಲ್ಲಿ ತನಕ ಕೂಡ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರಯಾಣ ಮತ್ತೆ ನಿಮ್ಮ ಸುಖ, ನಿಮ್ಮ ಒಂದು ಆ ಬಂಧುಗಳಿದ್ದಾರೆ ಎಲ್ಲರೂ ಕೂಡ ಸುಭಿಕ್ಷವಾಗಿ ಬಹಳ ಸುರಕ್ಷಿತವಾಗಿ ಹೋಗುವಂತದ್ದಾಗಲಿ ಅಂತ ಮುಟ್ಕೊಳ್ತಾ, ಜೊತೆಗೆ ಏನು ಇವತ್ತು ದಿವಸ ನಮಸ್ಕಾರವನ್ನು ಕಾಣ್ತಾ ಇರ್ತೀರಿ, ಏನು ಈಗಾಗಲೇ ನಾನು ಅಲ್ಲಿ ಕಾರ್ಯ ಹೇಳ್ತಾ ಇದ್ದಂಗೆ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸನ ಸ್ವಾಗತ ಮಾಡ್ತೀರಿ. ನಾನು ಒಡಗೊಟ್ಟಿದ್ದೇನೋ, ನನ್ನ ಅಣ್ಣ ತಮ್ಮನ, ನನ್ನ ಕುಟುಂಬದ ಸದಸ್ಯನೋ ಈ ಗ್ರಾಮಕ್ಕೆ ಬಂದಿದ್ದಾನೆ ಅಂತಕ್ಕಂಥ ಒಂದು ಅಭಿಮಾನ ತೋರಿಸ್ತಾ ಇದ್ದೀರಿ. ಇದು ಬೆಲೆ ಕಟ್ಟಲಾರ್ದಂತ ಒಂದು ಅಭಿಮಾನ. ಇಂಥ ಒಂದು ಪ್ರೀತಿ ವಿಶ್ವಾಸ ವಿಶೇಷವಾಗಿ ನನ್ನ ತಾಯಂದ್ರು, ನನ್ನ ಅಕ್ಕ ತಂಗಿರಲಿದ್ದೀರಿ. ನಿಮ್ಮಗಳ ಆಶೀರ್ವಾದ, ದೇವರ ಒಂದು ಏನು ಆಂಜನೇಯನ ಆಶೀರ್ವಾದ, ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ, ದೊಡ್ಡವರ ಹಿರಿಯರ ಆಶೀರ್ವಾದ ನನ್ನ ಮೇಲಿರಲಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ಇನ್ನಷ್ಟು ನಿಮ್ಮ ಜೊತೆಯಾಗಿ ಇನ್ನಷ್ಟು ಕೆಲಸ ಮಾಡ್ತಾ ಇನ್ನಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಒಂದು ಆಶೀರ್ವಾದ ಕೋರ್ತಾ ಇದ್ದೀನಿ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಏನು ನಾನು ಬೆಳೀತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಸಹಕಾರ, ಸಮನ್ವಯತೆ, ಹಿರಿಯರ ಒಂದು ಸಹಭಾಗಿತ್ವ, ಹಿರಿಯರ ಒಂದು ಏನು ಮಾರ್ಗದರ್ಶನದಿಂದ ನಾವೆಲ್ಲ ಬಾಳಬೇಕು. ಮುಂದೆ ಈ ಒಂದು ಗ್ರಾಮ ಸುಭಿಕ್ಷವಾಗಿರಬೇಕು, ಒಳ್ಳೆಯ ಮಳೆ ಬೆಳೆ ಆಗಿ ಒಳ್ಳೆಯ ಆರ್ಥಿಕವಾಗಿ ಸದೃಢ ಆಗೋ ಜೊತೆಗೆ ಒಂದು ಸಮಾನತೆ ಬಾಳುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆಂಜನೇಯನ ಆಲಯದಲ್ಲಿ ಸೇರಿದ್ರಿ. ಜೊತೆಗೆ ತಿರುಪತಿ ಒಂದು ವೆಂಕಟೇಶ್ವರ, ಆ ವೆಂಕಟೇಶ್ವರನ ಒಂದು ಆಶೀರ್ವಾದ ಎಲ್ರಿಗೂ ಇರಲಿ, ಎಲ್ಲರೂ ಕೂಡ ನೆಮ್ಮದಿಯಾಗಿ ಬಾಳೋದಾಗ್ಲಿ ಅಂತ ಸಂದರ್ಭ ಕೋರ್ತಾ ನನ್ನನ್ನ ಒಂದು ಕರೆಸಿ, ನನ್ನ ಸ್ವಾಗತಿಸಿ, ನನ್ನ ಒಂದು ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಸರ್ವ ಜನ ಕೂಡ ತಲೆಬಾಗಿ ನಮಸ್ಕರಿಸ್ತೇನೆ. ಎಲ್ರಿಗೂ ಶುಭವಾಗಿ.